ರೂಪಾಯಿಗೆ ತಲುಪಿತ್ತು. ಹಾಗೆ ಬೆಳ್ಳಿ ಕೆಜಿಗೆ 124 ರೂಪಾಯಿ ಏರಿಕೆ ಕಂಡು 40,630 ರೂಪಾಯಿಗೆ ತಲುಪಿತ್ತು. ಕ್ರೂಡ್ $104 ಆಗಿದ್ರೆ ಬ್ರೆಂಟ್ ಕ್ರೂಡ್ $110ಗೆ ತಲುಪಿದೆ. ಹಾಗೆ ಎಂಸಿಎಕ್ಸ್ ನಲ್ಲಿ ಕೂಡ 6,198 ರೂಪಾಯಿ ಆಗಿತ್ತು. ಅಮೆರಿಕ ಡಾಲರ್ ಸೂಚ್ಯಂಕ 80.73 ಆಗಿದೆ. ಡಾಲರ್ ವಿರುದ್ಧ ರೂಪಾಯಿ 2 ಪೈಸೆ ಮೌಲ್ಯವರ್ಧನೆಗೊಂಡು 59.27 ತಲುಪಿತ್ತು. ಈಗ ನಾವು ಕಮಾಡಿಟಿಯಿಂದ ಶುರು ಮಾಡಿದ್ರೆ ಏನು ಚಿನ್ನ ಮತ್ತು ಬೆಳ್ಳಿಯಿಂದ ಏನು ಹೇಳ್ತೀರಿ? ಸ್ವಲ್ಪ ಬೌನ್ಸ್ ಬ್ಯಾಕ್ ಆಗಿದೆ ಅಂತ ಹೇಳ್ಬೋದು. ಏನು ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಮಾರ್ಕೆಟ್ ಅಲ್ಲಿ ಅದ್ರ ಪ್ರಕಾರವಾಗಿ. ಹಾಗೆ ಲಾಸ್ಟ್ ವೀಕ್ ಕೂಡ ಹೇಳಿದ್ವಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಬರುತ್ತೆ. 25,000 ಬ್ರೇಕ್ ಆಗಲ್ಲ, 25,000 ಲೆವೆಲ್ ನಲ್ಲಿ ಕೂಡ ಬೈ ಮಾಡೋದು ಒಳ್ಳೇದಂತ ಹೇಳಿದ್ವಿ. ಆಲ್ಮೋಸ್ಟ್ ಒಂದು ಗೋಲ್ಡ್ ಅಲ್ಲಿ 500 ಪಾಯಿಂಟ್, ಸಿಲ್ವರ್ ನಲ್ಲಿ 1000 ಪಾಯಿಂಟ್ಸ್ ಬೌನ್ಸ್ ಬ್ಯಾಕ್ ಬಂದಿದೆ. ಬಟ್ ಇದು ಬರೀ ಟೆಂಪರರಿ ಬೌನ್ಸ್ ಬ್ಯಾಕ್ ಆಗುತ್ತೆ. ಮತ್ತು ಇನ್ ಕಮಿಂಗ್ ಡೇಸ್ ತಿರ್ಗಾ ಓವರ್ ಆಲ್ ಗೋಲ್ಡ್ ಮತ್ತು ಸಿಲ್ವರ್ ನೋಡ್ರು ಅಂಟಿಲ್ ಅನ್ಲೆಸ್ ಇಟ್ ಇಸ್ ಅಬೌಟ್ 25,000 ಒಳ್ಳೆ ಲೆವೆಲ್ ಅಂತ ಹೇಳಿದ್ರು ಕೂಡ ಈಗಲೇ ಆಲ್ ಆಫ್ ಸಡನ್ ಹೋಗುತ್ತೆ. ಒಂದು 28,000 29,000 ಅದೆಲ್ಲ ತುಂಬಾ ಕಮ್ಮಿ ಚಾನ್ಸಸ್ ಇದೆ. ಮತ್ತು US ಡಾಲರ್ ಕೂಡ ಸ್ವಲ್ಪ ಅಪ್ರಿಶಿಯೇಟ್ ಆಗಿರೋದ್ರಿಂದ ಡಾಲರ್ಗೆ ನಮ್ಮ ರೂಪಿ ಕಂಪೇರ್ ಮಾಡಿದ್ರೆ ಅದು ಕೂಡ ಒನ್ ಆಫ್ ದ ರೀಸನ್ಸ್ ಆಗುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಕೆಳಗಡೆ ಬಂದಿರುವಂತದ್ದು. ಮತ್ತು ಈ ವಾರ ಕೂಡ ನಮ್ಮ US ಡಾಲರ್ ಸ್ಟ್ರಾಂಗ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಸ್ವಲ್ಪ ವೀಕ್ನೆಸ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಬಂದ್ರೆ US ಡಾಲರ್ ಮತ್ತೆ ಒಂದು 60 ಕೂಡ ತಲುಪೋ ಚಾನ್ಸಸ್ ಇರ್ತದೆ. ಸೊ ಅದರಿಂದ ಒಂದು ಬುಲಿಯನ್ ಮಾರ್ಕೆಟ್ ನಲ್ಲಿ ಇದೇ ಲೆವೆಲ್ ಮೇಂಟೈನ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ. ಓಕೆ, ಅಂದ್ರೆ ಏನ್ ಮಾಡ್ಬೇಕು ಚಿನ್ನ ಮತ್ತು ಬೆಳ್ಳಿ ವ್ಯವಹಾರ ಮಾಡೋದು? ಟ್ರೇಡಿಂಗ್ ಆಂಗಲ್ ಎಸ್ಪೆಷಲಿ ಅಂತ ಮಾಡೋರು ಈಗಲೂ ಕೂಡ 25,000 ಸಪೋರ್ಟ್ ಆಗಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಸಿಲ್ವರ್ ನಲ್ಲಿ 38,000 ಸಪೋರ್ಟ್ ಆಗಿ ಟ್ರೇಡ್ ಮಾಡೋದು ಒಳ್ಳೇದು. ಅಂದ್ರೆ ಆ ಲೆವೆಲ್ಸ್ ನಲ್ಲಿ ಬಂದಾಗ ಈ ವಾರದಲ್ಲಿ ಕಾಲ್ಸ್ ತಗೊಂಡವರು ಬೈ ಮಾಡೋದು ಒಳ್ಳೇದು ಅಂತ ಹೇಳ್ತೀವಿ. ಮತ್ತು ರೆಸಿಸ್ಟೆನ್ಸ್ 27,000 ಇರೋದ್ರಿಂದ 27,000 ಲೆವೆಲ್ ನಲ್ಲಿ ಅದನ್ನ ಸೆಲ್ ಮಾಡಿ. ಮತ್ತು ಸಿಲ್ವರ್ ನ ಕೂಡ 42,000 ಲೆವೆಲ್ ನಲ್ಲಿ ಸೆಲ್ ಮಾಡಿ. ಮತ್ತು ಓವರ್ ಆಲ್ ಕ್ರೂಡ್ ನಲ್ಲಿ ಟ್ರೇಡ್ ಮಾಡೋರು ಕೂಡ 6,000-6,300 ರೇಂಜ್ ನಲ್ಲಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಓವರ್ ಆಲ್ ಟ್ರೇಡಿಂಗ್ ಬಿಟ್ಟು ಇನ್ವೆಸ್ಟ್ಮೆಂಟ್ ಆಂಗಲ್ ನಲ್ಲಿ ನೋಡೋರು ಲೋವರ್ ಲೆವೆಲ್ಸ್ ಅಲ್ಲಿ ಬಂದಾಗ ಮಾತ್ರ ಅಕ್ಯುಮುಲೇಟ್ ಮಾಡೋದು ಒಳ್ಳೇದು. ಮತ್ತು ಯಾರಾಗ್ಲೇ ನಮ್ಮ ಲಾಸ್ಟ್ ವೀಕ್ ನಲ್ಲಿ ಗೋಲ್ಡ್ ಬೈ ಮಾಡಿ ಅಂತ ಹೇಳಿ ಬೈ ಮಾಡಿ ಆಲ್ಮೋಸ್ಟ್ ಈಗ ಒಂದು 500 ಪಾಯಿಂಟ್ ಪ್ರಾಫಿಟ್ ಅಲ್ಲಿ ಇರ್ತೀರಾ, ಅವರು ಒಂದು ಪಾರ್ಷಿಯಲ್ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳಿ. ಮತ್ತು ಇನ್ವೆಸ್ಟ್ಮೆಂಟ್ ಆಂಗಲ್ ನಲ್ಲಿ ತಗೊಬೇಕಂತಿರೋರು ಇನ್ನ ಲೋವರ್ ಲೆವೆಲ್ಸ್ ಬಂದಾಗ ನಿಮ್ಮ ಪೊಸಿಷನ್ಸ್ ನ ಅಕ್ಯುಮುಲೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ಕ್ರೂಡ್ ಹೆಚ್ಚು ಕಡಿಮೆ ಅಲ್ಲೇ ಇದೆ 6,192 MCX ನಲ್ಲಿ. ಹೌದು, ಒಂದು ವಾರದಿಂದನೂ ಸ್ವಲ್ಪ ಮೇಲ್ಗಡೆ ಬಂದ್ರು ಕೂಡ ಅದೇ ರೇಂಜ್ ನಲ್ಲೇ ಟ್ರೇಡ್ ಆಗ್ತಿದೆ. ಮತ್ತು ಈ ವಾರದಲ್ಲಿ ಕೂಡ ಅದೇ ರೇಂಜ್ ಬೌಂಡ್ ಆಗೇ ಇರುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಕ್ರೂಡ್ ನಲ್ಲಿ 6,300 ಬ್ರೇಕ್ಔಟ್ ಆಗ್ಬೇಕಾಗುತ್ತೆ ಅಥವಾ 6,000 ಬ್ರೇಕ್ಔಟ್ ಆಗ್ಬೇಕಾಗುತ್ತೆ. ಬ್ರೇಕ್ಔಟ್ ಆದಾಗೆ ಮೊಮೆಂಟಮ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಈಗ ಪ್ರೆಸೆಂಟ್ ನೋಡಿದ್ರೆ 6,000 ಬ್ರೇಕ್ಔಟ್ ಆಗೋ ಚಾನ್ಸಸ್ ಕಮ್ಮಿ ಇದೆ. ಅಂದ್ರೆ ಕೆಳಗಡೆ ಬಂದು 5,500 ಆ ರೇಂಜ್ ಕಮ್ಮಿ ಇರೋದ್ರಿಂದ 6,300 ಬ್ರೇಕ್ಔಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಯಾರು ಬೈ ಮಾಡ್ಬೇಕಂತಿದ್ರೆ ಅವರು 6,000-5,950 ರೇಂಜ್ ಅಲ್ಲಿ ಬೈ ಮಾಡೋದು ಒಳ್ಳೇದು ಅಂತ ಹೇಳ್ತೀವಿ. ಓಕೆ, ರುಪಿಗೆ ಬಂದ್ರೆ 59.33 ಆಗಿದೆ. ನಿನ್ನೆಗಿಂತ ಒಂದು 6 ಪೈಸೆ ಅಪಮೌಲ್ಯವನ್ನು ನೋಡ್ತಾ ಇದ್ದೀವಿ. ರುಪಿ ಕೂಡ ಸ್ವಲ್ಪ ವೀಕ್ನೆಸ್ ಕಂಡಿದ್ದೀವಿ ಸ್ವಲ್ಪ ಇಷ್ಟು ದಿನಗಳಲ್ಲಿ ಅಬ್ಸರ್ವ್ ಮಾಡಿದ್ರೆ. ಮತ್ತು ನಮ್ಮ ಈಕ್ವಿಟಿ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಬರೋ ತನಕ ರುಪಿ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಅಂದ್ರೆ ರೇಂಜ್ ಅಂತಂದ್ರೆ 58ರಿಂದ 60, ಆಲ್ಮೋಸ್ಟ್ ಅದು ಒಂದು ತಿಂಗಳು 1.5 ತಿಂಗಳು ಇದೇ ರೇಂಜ್ ಅಲ್ಲಿ ಇದೆ. ಮತ್ತು ಈ ವಾರದಲ್ಲಿ ನೋಡಿದ್ರು ಕೂಡ 59ರಿಂದ 60 ಈ ರೇಂಜ್ ನಲ್ಲಿ ಟ್ರೇಡ್ ಆಗೋ ಚಾನ್ಸಸ್ ಇರ್ತದೆ. ಸೊ ಯಾರು ಟ್ರೇಡ್ ಮಾಡ್ತಿದ್ರೆ ರುಪಿನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅವರು 60ನ ಒಂದು ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಆಗಿ ಇಟ್ಕೊಳ್ಳಿ. ಮತ್ತೆ ಯಾರು ಆಗ್ಲೇ ಪೊಸಿಷನ್ ತಗೊಂಡಿದ್ರೆ 58.5, 58.30, 59 ಆ ರೇಂಜಸ್ ಅಲ್ಲಿ ತಗೊಂಡ್ರು ಆಲ್ಮೋಸ್ಟ್ 50-60 ಪೈಸೆ ಪ್ರಾಫಿಟ್ ಮಾಡಿರೋದ್ರಿಂದ ಒಂದು 60 ರೇಂಜ್ ಅಲ್ಲಿ ನಿಮ್ಮ ಪಾರ್ಷಿಯಲ್ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಟಿಪ್ಟೂರಿಂದ ಶಿವದತ್ ಕರೆ ಮಾಡಿದ್ರು. ಶಿವದತ್ ಅವರೇ ನಮಸ್ಕಾರ. ಸರ್, ನಾನು 34.45ಗೆ ಸುಜಲಾನ್ ಎನರ್ಜಿ ಬೈ ಮಾಡಿದ್ದೀನಿ 1000 ಶೇರ್ಸ್. ಹೋಲ್ಡ್ ಮಾಡೋದ ಸೆಲ್ ಮಾಡೋದ ಅಂತ? ಓಕೆ, ಸುಜಲಾನ್ ಎನರ್ಜಿ ನೋಡಿ 6 ರೂಪಾಯಿ ಬಂತು, ಈಗ ಅವರು 34 ರೂಪಾಯಿ ತಗೊಂಡಿದ್ದಾರೆ. ನಿನ್ನೆ ಕೂಡ ನಾವು ಅಲ್ಪ ಪ್ರಮಾಣದ ಏರಿಕೆಯನ್ನು ಸುಜಲಾನ್ ಎನರ್ಜಿ ನೋಡಿ ಸ್ವಲ್ಪ ಕರೆಕ್ಷನ್ಸ್ ಬರೋದಕ್ಕೆ ವೇಟ್ ಮಾಡೋದು ಒಳ್ಳೇದು ಅಂತ ಸುಜಲಾನ್ ಎನರ್ಜಿ. ಯಾಕಂದ್ರೆ ಆಲ್ಮೋಸ್ಟ್ ತುಂಬಾ ದಿನ ಹೋಲ್ಡ್ ಮಾಡಿದ್ರು ತುಂಬಾ ಜನ, ಒಂದು 150-160 ರೂಪಾಯಿಂದನೂ ಕೂಡ. ಈಗ 6 ರೂಪಾಯಿ 10 ರೂಪಾಯಿ 12 ರೂಪಾಯಿ ಇದ್ದಾಗ ನಾವು ಕೂಡ ಹೇಳಿದ್ವಿ ಬೈ ಮಾಡಿ, ಆದ್ರೆ ಒಂದು ಮ್ಯಾಕ್ಸಿಮಮ್ 0ನ ಸ್ಟಾಪ್ ಲಾಸ್ ಇಟ್ಕೊಂಡು ಬೈ ಮಾಡಿ ಅಂತ. ಅವ್ರು ಯಾರು 12 ರೂಪಾಯಿ ಬೈ ಮಾಡಿರ್ತಾರೋ ಆಲ್ಮೋಸ್ಟ್ ಒಂದು 2 ಟೈಮ್ಸ್ 2.5 ಟೈಮ್ಸ್ ರಿಟರ್ನ್ಸ್, ಒಂದು 20-25 ರೂಪಾಯಿ ಲಾಭ ಬಂದಿರುತ್ತೆ, 250 ಟೈಮ್ಸ್ ರಿಟರ್ನ್ಸ್ ಬಂದಿರುತ್ತೆ. ಮತ್ತು ಈ ಲೆವೆಲ್ಸ್ ಅಲ್ಲಿ ಈಗ ಬೈ ಮಾಡಬಹುದು ಅಂದ್ರೆ ಈಗ ವೇಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ಯಾವುದೇ ಒಂದು ಸ್ಟಾಕ್ ಅಷ್ಟು ಮೊಮೆಂಟಮ್ ಬಂದ್ರು ಕೂಡ, ಪಾಸಿಟಿವ್ ಬುಲಿ ಸ್ಟಾಕ್ ಆದ್ರೂ ಕೂಡ ಸ್ವಲ್ಪ ಕರೆಕ್ಷನ್ಸ್ ಬರಲೇಬೇಕಾಗುತ್ತೆ ಮಾರ್ಕೆಟ್ ತಿರ್ಗಾ ಮೂವ್ಮೆಂಟ್ ಬರ್ಬೇಕಂದ್ರೆ. ಸೊ ಅದರಿಂದ ನೀವು ಸುಜಲಾನ್ ಎನರ್ಜಿನ ನೆಕ್ಸ್ಟ್ ಕೆಳಗಡೆ ಲೋವರ್ ಲೆವೆಲ್ಸ್ ಇಲ್ಲಿಂದ ಅಟ್ಲೀಸ್ಟ್ ಒಂದು ಡಿಪ್ರಿಸಿಯೇಷನ್ ಒಂದು 10 ರೂಪೀಸ್ ಅಂತ ಅನ್ಕೊಳ್ಳಿ, ಅಂದ್ರೆ ಒಂದು 22-23 ರೂಪೀಸ್ ಬಂದಾಗ ಮತ್ತೆ ಅಕ್ಯುಮುಲೇಟ್ ಮಾಡ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈಗ ಗದಗಿಂದ ಶಿವು ಕರೆ ಮಾಡಿದ್ರೆ. ಶಿವ ಅವರೇ ನಮಸ್ಕಾರ. ಹೇಳಿ. ಹಲೋ. ಲೂಪಿನ್ ಮತ್ತು ಅರವಿಂದ ಫಾರ್ಮಾ ಬೈ ಮಾಡಬಹುದಾ? ಲೂಪಿನ್ ಮತ್ತು ಅರವಿಂದ ಫಾರ್ಮಾ ಈಗ ಪ್ರೆಸೆಂಟ್ಲಿ ಲೂಪಿನ್ ಎಷ್ಟರಲ್ಲಿ ಟ್ರೇಡ್ ಆಗ್ತಿದೆ ಅಂತ ಐಡಿಯಾ ಇದೆಯಾ? 1980 ಆಗ್ತದೆ. ಅರವಿಂದ ಫಾರ್ಮಾ 700 ಇದೆ ಸರ್. ಓಕೆ, ನೋಡಿ
ಲುಪಿನ್ ಈಗ ಮಾರ್ಕೆಟ್ ನಲ್ಲಿ ಇವತ್ತು ಎಸ್ಪೆಷಲಿ ಮಾರ್ಕೆಟ್ ನಲ್ಲಿ ಸ್ವಲ್ಪ ವೀಕ್ನೆಸ್ ಇರೋದನ್ನ ಯುರೋಪಿಯನ್ ಮಾರ್ಕೆಟ್ ಕಮಿಂಗ್ ಡೇಸ್ ಅಲ್ಲಿ ಲುಪಿನ ಕೂಡ ಬೈ ಮಾಡಬಹುದು. ಬಟ್ ಈಗ ಇವತ್ತು ಮತ್ತು ನಾಳೆ ಮಾರ್ಕೆಟ್ ನಲ್ಲಿ ಸ್ವಲ್ಪ ವೀಕ್ನೆಸ್ ಇರೋದ್ರಿಂದ ಕರೆಕ್ಷನ್ಸ್ ಗೆ ವೇಟ್ ಮಾಡಿ ಬೈ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಸ್ಟಾಕ್ ಸ್ಪೆಸಿಫಿಕ್ ಮೂವ್ಮೆಂಟ್ ಗಿಂತ ಇಂಡಿಸಸ್ ಸ್ಪೆಸಿಫಿಕ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನಿನ್ನೆ ಸ್ವಲ್ಪ ಆಲ್ ಟೈಮ್ ಹೈ 7700 ಹೋದ್ರು ಕೂಡ ಮತ್ತೆ ಕರೆಕ್ಷನ್ಸ್ ಬಂದು 7600 ಲೆವೆಲ್ಸ್ ಬಂದಿದೆ. ಮತ್ತೆ ಇನ್ ಕಮಿಂಗ್ ಡೇಸ್ ಅಲ್ಲಿ ಕೂಡ ಮಾರ್ಕೆಟ್ ಇಲ್ಲಿಂದ ನೆಕ್ಸ್ಟ್ ಪ್ರೀ ಬಜೆಟ್ ರ್ಯಾಲಿ ಬರಬೇಕು ಅಂತಂದ್ರೆ ಒಂದ್ಸತಿ 7500 ಟಚ್ ಮಾಡಿ ನೆಕ್ಸ್ಟ್ ಮೇಲೆ ಬರಬೇಕಾಗ್ತದೆ. ಅದರಿಂದ ನೀವೇನಾದ್ರೂ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಬೈ ಮಾಡ್ತಿದ್ರೆ ಅದನ್ನ ಅವಾಯ್ಡ್ ಮಾಡಿ ಇಂಡಿಸಸ್ ಸ್ಪೆಸಿಫಿಕ್ ಬೈ ಮಾಡಿ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವಾಗ ನಮ್ಮ ನಿಫ್ಟಿ ಕೆಳಗಡೆ ಬರ್ತದೆ ಅವಾಗ ಒಳ್ಳೆ ರಿಟರ್ನ್ಸ್ ಕೊಡೋ ಒಂದು ಸ್ಟಾಕ್ ನ ಬೈ ಮಾಡಿ ಅಂತ ಹೇಳ್ತೀನಿ. ಧಾರವಾಡದಿಂದ ರಾಜೇಶ್ ಕರೆ ಮಾಡಿ. ರಾಜೇಶ್ ಅವರೇ ನಮಸ್ಕಾರ. ಹಲೋ ರಾಜೇಶ್. ನಿಫ್ಟಿ ಈಗ ಬೈ ಮಾಡಿ. ಓಕೆ, ಒಳ್ಳೆ ಪ್ರಶ್ನೆ ಕೇಳಿದ್ರೆ ತುಂಬಾ ಜನಕ್ಕೆ ಇರುತ್ತೆ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ತಿದೆ. ಟೆಕ್ನಿಕಲಿ ಕೂಡ ಯಾವ ರೆಸಿಸ್ಟೆನ್ಸ್ ಇಲ್ಲ, ಬೈ ಮಾಡಬಹುದಾ ಅಂತ. ಈಗ ಬೈ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ತೀನಿ. ಮತ್ತೆ ಈಗ ಸೆಲ್ ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಇಲ್ಲಿಂದ ನೆಕ್ಸ್ಟ್ ಕರೆಕ್ಷನ್ಸ್ ಸೆಲ್ ಅಂದ್ರೆ ಹ್ಯೂಜ್ ಮೊಮೆಂಟಮ್ ಸೆಲ್ ಅಲ್ಲ, ಒಂದು ಸ್ವಲ್ಪ 100 to 150 ಪಾಯಿಂಟ್ ಪ್ರಾಫಿಟ್ ಮಾಡೋದಕ್ಕೆ ಸೆಲ್ ಮಾಡೋದಕ್ಕೆ ಒಳ್ಳೆ ಪೊಸಿಷನ್ಸ್ ಇದೆ ನಿಫ್ಟಿನಲ್ಲಿ. ಮತ್ತು ಬೈ ಮಾಡೋದು ಯಾವ ಲೆವೆಲ್ ಅಂತಂದ್ರೆ 7500 7400 ಬಿಟ್ವೀನ್ ಈ ರೇಂಜ್ ನಲ್ಲಿ ಈಗ ಪ್ರೀ ಬಜೆಟ್ ಗಿಂತ ಮುಂಚೆ ಇದಕ್ಕಿಂತ ಕೆಳಗಡೆ ಹೋಗುವ ಚಾನ್ಸಸ್ ತುಂಬಾ ಕಮ್ಮಿ ಇರೋದ್ರಿಂದ ಆ ರೇಂಜ್ ಬಂದ್ರೆ ನೀವು ನಿಫ್ಟಿನ ಬೈ ಮಾಡಬಹುದು. ಮತ್ತು ಆಫ್ಟರ್ ಬಜೆಟ್ ಆದ್ಮೇಲೆ ಎಂಟೈರ್ ಮಾರ್ಕೆಟ್ ಸ್ವಲ್ಪ ಕರೆಕ್ಷನ್ಸ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಸೊ ಬಜೆಟ್ ತನಕ ಯಾವ ಒಂದು ಇಂಡಿಸಿ ಸ್ಟಾಕ್ಸ್ ನಲ್ಲಿ ಪ್ರಾಫಿಟ್ ಮಾಡ್ಬೇಕಂತ ಹೇಳಿದ್ರೆ ಅದು ಲೋವರ್ ಲೆವೆಲ್ಸ್ ಅಂದ್ರೆ ಈಗ ಪ್ರೆಸೆಂಟ್ಲಿ ಎಂಟೈರ್ ಬಜೆಟ್ ಗಿಂತ ಮುಂಚೆ ರೇಂಜ್ ಅಂತಂದ್ರೆ 7400 ಇಂದ 7800 ತನಕ ರೇಂಜ್ ಅಂತ ಹೇಳ್ಬೋದು. ಅದರಿಂದ ನೀವು ಒಂದು 7650 7680 ರೇಂಜಸ್ ನಲ್ಲಿ ನಿಫ್ಟಿನ ಸೆಲ್ ಮಾಡಿ ಮ್ಯಾಕ್ಸಿಮಮ್ ಒಂದು 50 ಪಾಯಿಂಟ್ ಸ್ಟಾಪ್ ಲಾಸ್ ಪೊಸಿಷನ್ ನಲ್ಲಿ ವೇಟ್ ಮಾಡಿದ್ರೆ ಒಂದು 50-60 ಪಾಯಿಂಟ್ಸ್ 100 ಪಾಯಿಂಟ್ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ತಿರ್ಗಾ ಬೈಯಿಂಗ್ ಲೆವೆಲ್ಸ್ ಬರಬೇಕು ಅಂತಂದ್ರೆ 7400 to 7500 ಲೆವೆಲ್ಸ್ ಬಂದಾಗ ನಿಮ್ಮ ಪೊಸಿಷನ್ಸ್ ನ ಬೈಯಿಂಗ್ ಬನ್ನಿ ಅಂತ ಹೇಳ್ತೀನಿ. ಈಗ ಬೆಂಗಳೂರು